ನಮಸ್ತೆ ರೀ. ನಮಸ್ಕಾರ ಸರ್. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಇದು ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ದಿಬ್ಬೂರ್ ಹತ್ರ ಬರುತ್ತೆ. ಗೊಲ್ಶಿಲ್ಪನಹಳ್ಳಿ ಅಂತ ಊರ ಹೆಸರು, ವಿಲೇಜ್ ಹೆಸರು. ಇದೇನ್ರಿ ಫುಲ್ ಸ್ಟೆಮ್ ಎಲ್ಲ ಚೆನ್ನಾಗಿ ಬಂದಿದೆ, ಸೈಜು ಬಂದಿದೆ, ಹಾರ್ವೆಸ್ಟಿಂಗ್ ರೆಡಿ ಇದೆ. ನಮ್ಮ ರೈತರ ಹೆಸರು ಬಂದು ವೆಂಕಟೇಶ್ ಅಣ್ಣ ಅವರು ಅಂತ. ಅವ್ರದ್ದು ಬಂದು ಚೆದಲ್ಪುರ, ಇಲ್ಲಿ ದಿಬ್ಬೂರ್ ಹತ್ರ ಬಂದು ತೋಟ ಮಾಡಿದ್ದಾರೆ. 2 ಎಕರೆ ಮಾಡಿದ್ದಾರೆ. ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹಾರ್ವೆಸ್ಟಿಂಗ್ ರೆಡಿ ಇದೆ. ಅವರೇ ನಮ್ಮ ರೈತರು. ನಮಸ್ಕಾರ ಸರ್. ತೋಟ ಏನೆಲ್ಲ ಫಸ್ಟ್ ಕ್ಲಾಸ್ ಮಾಡ್ರಿ ಎಲ್ಲ ರೀ. ಚೆನ್ನಾಗಿದೆ ಸರ್. ನಮ್ ನರಸಿಂಹಮೂರ್ತಿ ಸರ್ ಅವರು ಇದ್ರ ಮೇಲೆ ಮಾಡ್ತಾ ಇದ್ದೀರಿ. ಅವ್ರು ಏನ್ ಹೇಳಿದ್ರೆ ಅದ್ ಮಾಡ್ತಾ ಇದ್ದೀರಿ. ಅವ್ರು ಏನ್ ಮುದ್ದುಗಳು ಕೊಟ್ಟು ಬೇಸಾಯಗಳು ಎಲ್ಲ ಬಿಡು ಅಂತ ಹೇಳ್ತಾ ಇದಾರ, ಅದ್ರ ಪ್ರಕಾರವಾಗಿ ನಾವು ನಡ್ಕೊಂತ ಇದ್ದೀರಿ. ಇದು ಇದ್ರಲ್ಲೆಲ್ಲ ಯಾವಾಗ ಮಾಡ್ರಿ ಇದೆಲ್ಲ ರೀ? ಸರ್ ಫೆಬ್ರವರಿ 9ನೇ ತಾರೀಕು ಮಾಡಿದ್ದೀರಿ. ಫೆಬ್ರವರಿ 9. ಅಂದ್ರೆ ಏನ್ ಲೇಟ್ ಆಯ್ತೇನ್ರಿ ಸೆಟ್ಟಿಂಗ್ ಆಗೋ? ಸ್ವಲ್ಪ ಆಗ ಸೆಟ್ಟಿಂಗ್ ಪ್ರಾಬ್ಲಮ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು. ಮತ್ತೆ ಒಂದೇ ಸರಿ ಸೆಟ್ಟಿಂಗ್ ಆಯ್ತು. ನಾವು ಗ್ರೋಸ್ ಟೀಮ್ ಬ್ರಾಸೋಫಿಟ್ ಎಲ್ಲ ಹೊಡ್ಸಿದ್ಮೇಲೆ ಎಲ್ಲ ಸೆಟ್ಟಿಂಗ್ ಚೆನ್ನಾಗಾಯ್ತು. ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಬ್ರಾಸೋಫಿಟ್ ಸೈಜರ್ ಎಲ್ಲ ಮಾಡಿದ್ದಾರೆ. ಕಲರ್ ಬ್ರಿಕ್ಸ್ ಲಾಸ್ಟ್ ಅಲ್ಲಿ ಈಗ ಮಾಡಿಸ್ತೀವಿ. ಕಲರ್ ಬ್ರಿಕ್ಸ್ ಕೇಸ್ ರೆಡಿ ಇದೆ, ಬರ್ತಾ ಇದಾರೆ. ಸ್ವಲ್ಪ ರೇಟ್ ಡೌನ್ ಇರೋದಕ್ಕೆ ಅದು ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ಈ ನಾಳೆದ್ ಬಿಟ್ಟು ವ್ಯಾಪಾರಕ್ಕೆ ಇಡ್ಬೇಕು ಅಂತ ಇದು ಮಾಡ್ತಾ ಇದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಯಾವ್ದು ಗಿಡದಲ್ಲಿ ಏನು ಉಳಿಯಲ್ಲ. ಈಗೆಲ್ಲ 100 ರೂಪಾಯಿ ಒಳಗಡೆ ಇದೆ, 100 ರೂಪಾಯಿ ಇದೆ ರೇಟು. ಸೈಜ್ ಎಲ್ಲ ಚೆನ್ನಾಗಿದೆ. ಈ ಸೈಜ್ ಇರೋ ಸ್ಟೆಮ್ ಅಲ್ಲಿ ಬಂದಿರೋವೆಲ್ಲ ಒಂದು 110, 120. ಸೆಲೆಕ್ಷನ್ ಕೊಟ್ರೆ 120, 130 ಈ ತರ ಸೆಲೆಕ್ಷನ್ ಕೊಟ್ರೆ. ನಾವೇನ್ ಹೇಳ್ತೇವೆ, ಸೆಲೆಕ್ಷನ್ ಕೊಡೋದ್ ಬೇಡ, ತೋಟ ಎಲ್ಲ ಒಂದೇ ಸರಿ ಖಾಲಿ ಆಗ್ಲಿ ಅಂತ ನಾವ್ ಹೇಳ್ತಾ ಇರೋದು. 10 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ, 0 ಕಟಿಂಗ್ ಕೊಟ್ಬಿಟ್ರೆ ಅವ್ರಿಗೂ ತೋಟ ಒಂದೇ ಸರಿ ಖಾಲಿ ಆಗುತ್ತೆ. ಹಣ್ಣು ಫುಲ್ ಆಗಿದೆ. ಸ್ವಲ್ಪ ಇಂಟ್ರೆಸ್ಟ್ ಆಗಿ ಜಾಸ್ತಿ ರಿಸ್ಕ್ ತಗೊಂಡ್ ಮಾಡಿರೋದು ಇದು. ಆ ಟೈಮಲ್ಲಿ ಸೆಟ್ಟಿಂಗ್ ಆಗಿಲ್ಲ, ಮತ್ತೆ ನೀರ್ ಸಾಕಾಗಿಲ್ಲ ಇವ್ರಿಗೆ. ನಮ್ಮ ನರಸಿಂಹಮೂರ್ತಿ ಸಾರು ನಾವು ಸೆಟ್ಟಿಂಗ್ ಆಗಲ್ಲ ಸರ್, ಬಿಟ್ಬಿಡೋಣ ಅಂತ ಹೇಳ್ದೆ. ಇಲ್ಲ, ಬಿಡೋದ್ ಬೇಡ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಪ್ರೋತ್ಸಾಹ ತಗೊಂಡು ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಜಾಸ್ತಿ ಇದು ಮಾಡಿ ಇವರು ನಾವ್ ಹೇಳೋದಕ್ಕಿಂತನೂ ಹೆಚ್ಚಿಗೆ ಮಾಡಿದ್ದಾರೆ. ನೀರ್ ಸಾಲ್ದಿರ ನೀರೆಲ್ಲ ಟ್ಯಾಂಕರ್ ಅಲ್ಲೆಲ್ಲ ಓಡಿಸಿ ಮಾಡಿದ್ದಾರೆ. ಸರ್ ನಮ್ಮ ಬೇರೆ ಇದ್ರಲ್ಲಿ ಓಡಿಸಿದಿರಿ, ಇದ್ರಿಗೇನು ಅವಶ್ಯಕತೆ ಇಲ್ಲ, ಮಾಡಿದಿರಿ ಸರ್. ಇದ್ರಿಗೆ ನೀರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದು ಪ್ರತಿಫಲ ಈಗ ರೇಟ್ ಒಳ್ಳೆ ರೇಟ್ ಸಿಕ್ಬಿಟ್ರೆ ಅವ್ರಿಗೆ ಖುಷಿನೇ. ಈಗ ಹಣ್ಣೇನು ಎಲ್ಲ ಕಡೆ ಜಾಸ್ತಿ ಬಂದಿದೆ, ರೇಟ್ ಡೌನ್ ಆಗಿದೆ? ಇಲ್ಲ, ಬರ್ತಾ ಇದೆ. ಸ್ವಲ್ಪ ಒಂದು 20% ಸ್ಟಾರ್ಟ್ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ. ಅದೇನಾಗ್ತಾ ಇದೆ ಅಂದ್ರೆ 20% ಸ್ಟಾರ್ಟ್ ಆಗಿದೆ. ಈ ಹಬ್ಬ ಮಹಾರಾಷ್ಟ್ರ ಕಡೆಯಿಂದ ಸ್ವಲ್ಪ ಹಣ್ಣು ಬರ್ತಾ ಇದೆ. ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ಹಬ್ಬಕ್ಕೆ ರೇಟ್ ಸಿಗುತ್ತೆ ಅಂತ ಹೇಳ್ರಿ. ನೋಡಿ, ಈ ಸೈಜ್ ಇದೆಲ್ಲ 600 ಗ್ರಾಮ್ 700 ಗ್ರಾಮ್ ಬರುತ್ತೆ. ಇದೆಲ್ಲ ಹಂಗೆ ಇದೆ. ಇದು ಫುಲ್ಲು ಸೈಜ್ ಇದೆ, ಕಲರ್ ಇದೆ. ಕಲರ್ ಚೆನ್ನಾಗಿ ಬಂದಿದೆ. ಅದು ಈಗ ಮಾಡ್ತಾರೆ, ಬ್ರಾಸೋಫಿಟ್ ಮಾಡಿದ್ದಾರೆ. ಈಗ ನೋಡಿ, ಎಲ್ಲ ಒಳಗಡೆ ಸ್ಟೆಮ್ ಅಲ್ಲೆಲ್ಲ ಅದು ಕಡ್ಡಿನೇ ಬೆಂಡ್ ಆಗ್ತಾ ಇದೆ. ಅಲ್ಲಿ ತೋರಿಸ್ಲಿ ಅದು. ಅಲ್ಲಿ ಒಳಗಡೆ ಬೆಂಡ್ ಆಗ್ತಾ ಇದೆ ಒಳಗಡೆ ಎಲ್ಲ. ಈಗ ಕಲರ್ ಬ್ರಿಕ್ಸ್ ಕೇಸ್ ಆನ್ ಇಟ್ ಮಾಡಿಸಿದ್ರೆ ಫುಲ್ ಶೈನಿಂಗ್ ಬರುತ್ತೆ. ಹಾಲು ಎಲ್ಲ ಮಾಡಿದ್ದಾರೆ, ಹಾಲು ಸಿಲ್ಕ್ ಫಾಟ್ ಎಲ್ಲ ಮಾಡಿದ್ದಾರೆ. ಏನಂದ್ರೆ ರೇಟ್ ಸಿಗ್ಬೇಕಷ್ಟೇ ಈಗ. ಕ್ವಾಲಿಟಿ ಸನ್ಬರ್ನ್ ಕಡಿಮೆ ಇದೆ ಸರ್. ನಮ್ ಸಾರು ಹೆಂಗ್ ಹೇಳಿದ್ರೆ ಹಂಗ್ ಮಾಡಿರೋದಕ್ಕೆ ಕ್ವಾಲಿಟಿ ತಗೊಂಡಿದ್ದೀರಿ. ಈ ತರ ಸ್ವಲ್ಪ ಮುಳ್ಳು ಹೊಡೆದು ಡ್ಯಾಮೇಜ್ ಬರುತ್ತೆ. ಈ ಕಾಯಿ ಎಲ್ಲ ಕೂಡ್ ಕಟ್ಟಿರ್ತಾರೆ, ಮುಳ್ಳು ಹೊಡೆದು. ಇದೆಲ್ಲ ನೋಡ್ರಿ, ಬೀಜ ಎಲ್ಲ ಫುಲ್ ಕಲರ್ ಬಂದಿದೆ ನೋಡ್ರಿ. ಟೇಸ್ಟ್ ಒಳ್ಳೆ ಟೇಸ್ಟ್ ಇರ್ತೈತೆ. ಬೀಜನೂ ಕಲರ್ ಬಂದಿದೆ. ಇತ್ತಿನೇ ಬರೆಯದು. ಇದೆಲ್ಲ ಆದ್ರೂ ಪ್ರಾಬ್ಲಮ್ ಏನಾಯ್ತಂದ್ರೆ, ಗಿಡದಿಂದ ಅರ್ಧಕ್ಕೆ ಸೆಟ್ಟಿಂಗ್ ಆಗಿಲ್ಲ, ಮೇಲೆ ಸೆಟ್ಟಿಂಗ್ ಆಯ್ತು. ಇನ್ನು ಸ್ಟೆಮ್ ಅಲ್ಲಿ ಆದ್ರೂ ಬರ್ಬೇಕಾಗಿತ್ತು. ಈ ಫೆಬ್ರವರಿ ತಿಂಗಳಲ್ಲಿ ಹಾಕಿ ಎಲ್ಲ ಕಾಯಿ ಇದೆ. ಕಲರ್ ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರೋದು. ನಮ್ ಬ್ರಾಸೋಫಿಟ್ ಫಂಗಿನಿಲ್ ಹೊಡೆದ್ಮೇಲೆ ನ್ಯಾಚುರಲ್ ಆಗಿ ಬಂದಿರೋದು ಇದು. ಈಗ ಲಾಸ್ಟ್ ಅಲ್ಲಿ ಮಾಡೋದು, ಒಂದ್ ವಾರ ಇದ್ಮೇಲೆ ಹಂಗೆ ಕೊಟ್ಬಿಡೋದು ತೋಟ. ಇನ್ನು ಎಷ್ಟು ದಿನ ತಡೀತೈತ್ರಿ ಇದು? ಇನ್ನು 15-20 ದಿವಸ ತಡಿಬಹುದು. ಬಟ್ 6 ಮಂತ್ಸ್ 6 ಮಂತ್ಸ್ ಮೇಲೆ 2 ಡೇಸ್ ಆಗಿದೆ. ಇನ್ನು ಒಂದು 15 ಡೇಸ್ ವರೆಗೂ ಇಟ್ಕೋಬಹುದು. ಸ್ವಲ್ಪ ರೇಟ್ ಬರ್ಲಿ ಅಂತ ನಾನೇ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿದೆ. ಒಂದು ಸ್ಟಾರ್ಟಿಂಗ್ ಅಲ್ಲಿ 200 ವರೆಗೂ ಇತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. 200 ವರೆಗೂ ಇತ್ತು ರೇಟು.
ಈ ತರ ಸ್ಟೆಮ್ ಅಲ್ಲಿ ಒಳಗಡೆ ಈ ತರ ಇದ್ರೆ ಸನ್ಬರ್ನ್ ಆಗಲ್ಲ, ನಮ್ಗೆಲ್ಲ ಫುಲ್ ಬಾಟಮ್ ಅಲ್ಲಿ ಇರುತ್ತೆ. ಪಾರೆ ಈ ಕಡೆ ಈ ತಂತಿ ಎಲ್ಲ ಬೆಂಡ್ ಆಗ್ಬಿಟ್ಟಿದೆ, ಕೆಳಗಡೆ ಕುತ್ಕೊಂಡ್ಬಿಟ್ಟಿದೆ ತಂತಿ ಎಲ್ಲ. ಅಲ್ಲಿಗೂ ದಾರ 2 ಸರಿ ಕಟ್ಟಿದ್ದಾರೆ, 300 ಗ್ರಾಮ್ 300 ಗ್ರಾಮ್ ಮೇಲೆ. ಈ ಗಿಡದ್ರಲ್ಲಿ ನೋಡಿದ್ವಿ ಅದೆಲ್ಲ 400-600 ಗ್ರಾಮ್ ಬರುತ್ತೆ ಇದೆಲ್ಲ. ಇದು 600-700 ಗ್ರಾಮ್ ಬರುತ್ತೆ. ಇದೆಲ್ಲ 300 ಗ್ರಾಮ್ ಬರುತ್ತೆ. ಸೈಜ್ ಚೆನ್ನಾಗಿ ಮಾಡಿದ್ದಾರೆ, ಸೈಜ್ ಚೆನ್ನಾಗಿ ಬಂದಿದೆ, ಕಲರು ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದೆ. ರೇಟ್ ಸಿಕ್ಕಿದ್ರೆ ಕೊಟ್ಬಿಡದೆ ತೋಟನೇ. ನಾನು 6 ಮಂತ್ ಕಂಪ್ಲೀಟ್ ಆಗ್ಬಿಡ್ಲಿ, ಒಂದು 10 ಡೇಸ್ ಆಗ್ಲಿ ಅಂತ. ಆಗಿತ್ತು ಒಂದು 4 ಗಿಡಕ್ಕೆ ಬಂದಿತ್ತು, ಕಂಟ್ರೋಲ್ ಆಗಿದೆ. ಬ್ಲೈಟ್ ನ್ಯಾಚುರಲ್ ಆಗಿ ಬಂದಿರೋದೇ ಎಲ್ಲಾನು, ನ್ಯಾಚುರಲ್ ಕಲರ್ ನ್ಯಾಚುರಲ್ ಆಗಿ ಬಂದಿರೋದು. ಹಾ ಇತ್ತು, ಒಂದು ಇಲ್ಲೇ ಇದೀವಿ, ಇಲ್ಲಿ ಕಟ್ ಮಾಡಿಸಿದ್ವಿ ಗಿಡ, ಬಾಟಮ್ಗೆ ಹಾಕ್ಸಿ ಸ್ವಲ್ಪ ಇದು ಮಾಡಿಸಿದ್ವಿ. ಸ್ವಲ್ಪ ಮಳೆ ಹಿಂದೆ ಆಗ್ತಲ್ಲ, ಈಗ ಮಳೆ ಬೀಳ್ತಾ ಇದೆ. ಮತ್ತೆ ಬ್ಲೈಟ್ ಏನು ಅಷ್ಟೊಂದಿಲ್ಲ, 2 ಗಿಡಕ್ಕೆ ಬಂದಿತ್ತು, ಅದು ನಂಗೆ ಕಂಟ್ರೋಲ್ ಆಗಿದೆ. ಅದು ಏನ್ ತೊಂದರೆ ಆಗಿಲ್ಲ. ನಮ್ ಕಾಯಿ ಮೇಲೆ ಏನ್ ಬಂದಿಲ್ಲ ಸರ್, ಅಷ್ಟೊಂದು ಎಲೆ ಮೇಲೆ ಬಂದಿತ್ತು ಅಷ್ಟೇ. ಅದ ಹಂಗೆ ನಾನು ಸುಮ್ನೆ ಇದು ಅದೇ ಸರ್ ಮುಳ್ಳು ಹೊಡೆದು, ಈಗ ಇಲ್ಲಿ ಮುಳ್ಳು ಹೊಡೆದಿದೆ ನೋಡಿ, ಮುಳ್ಳು ಹೊಡೆದು ಬಿಟ್ಟಿದೆ. ಅದೆಲ್ಲ ಚೆನ್ನಾಗಿ ಬಂದಿದೆ ನೋಡ್ರಿ. ಈ ಏರಿಯಾದಲ್ಲಿ ಬ್ಲೈಟ್ ಬಂದಿತ್ತು, ಈ ಗಿಡಕ್ಕೆ ಬಂದಿತ್ತು. ಸಂತೋಷ. ಈ ಗಿಡದಲ್ಲಿ ಬ್ಲೈಟ್ ಬಂದಿತ್ತು, ಅವೆಲ್ಲ ಕಡ್ಡಿ ಎಲ್ಲ ಕಟ್ ಮಾಡಿಸಿದ್ಮೇಲೆ ಕಂಟ್ರೋಲ್ ಆಗಿದೆ. ಈಗ ನೀರಿಂದೆಲ್ಲ ಬೋರ್ ಅದಾವ ಸರ್? ಇದೆ ಸರ್, ಬೋರ್ವೆಲ್ ಇದೆ. ನಾವು ಇದು ಮಾಡ್ಕೊಂಡಿದ್ರಿ, ಟ್ಯಾಂಕ್ ಮಾಡ್ಕೊಂಡಿದ್ರಿ. ಸರಿ ಸರ್.